ಲೇ ಮೀನಾ, ಏನೇ ಇವತ್ತು ನೀನು ಒಬ್ಳೆ ಡ್ಯಾನ್ಸ್ ಮಾಡ್ತಿದ್ಯಾ, ನನ್ನನ್ನು ಡ್ಯಾನ್ಸ್ ಆಡೋಕ್ಕೆ ಕರೀಲಿಲ್ಲ. ಕಣೋ, ಇನ್ಮೇಲೆ ನೀನ್ ಅಗತ್ಯ ಇಲ್ಲ ನನಗೆ, ನಾನು ಒಬ್ಬಳೇ ಡ್ಯಾನ್ಸ್ ಮಾಡ್ತೀನಿ. ಅಂದ್ರೆ ನನ್ನ ಅಗತ್ಯ ನೀನು ಒಬ್ಳೆ ಡ್ಯಾನ್ಸ್ ಮಾಡ್ತೀಯಾ? ಇಲ್ಲ ಕಣೋ, ನನ್ನ ಜೊತೆ ಬೇರೆ ಯಾರೋ ಡ್ಯಾನ್ಸ್ ಮಾಡ್ತಾರೆ. ಬಾ ಭಲೇ ಇದೆಯಾ ಕಣೆ. ಇಷ್ಟು ವರ್ಷದಿಂದ ನಿನ್ನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಬಿಡು. ಅದೆಲ್ಲ ಬಿಡು. ನಾನು ಇವತ್ತು ಹೇಗೆ ಕಾಣಿಸ್ತಾ ಇದ್ದೀನೋ? ಇಷ್ಟು ದಿನ ಹೆಂಗ್ ಕಾಣಿಸ್ತಿದ್ಯೋ ಹಂಗೆ ಕಾಣಿಸ್ತಾ ಇದೆಯಾ? ಇಷ್ಟು ದಿನ ಹೇಗೆ ಕಾಣಿಸ್ತಾ ಇದೆ? ಇವತ್ತೇ ಕಾಣಿಸ್ತಿದ್ದೆ, ಇಷ್ಟು ದಿನ ಹಾಗೆ ಕಾಣಿಸ್ತಿದ್ದೆ. ನನಗೆ ಕನ್ಫ್ಯೂಸ್ ಮಾಡಬೇಡ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಅದನ್ನ ಹೇಳಿ ಮೊದಲು. ನೀನು ಹೆಂಗ್ ಕಾಣಿಸ್ತಿದ್ಯೋ ಹಂಗೆ ಕಾಣಿಸ್ತಾ ಇದೆಯಾ? ನಿನ್ನೆ ಹೇಗೆ ಕಾಣಿಸ್ತಾ ಇದೆ? ಇವತ್ತೇ ಕಾಣಿಸ್ತಿದ್ಯೋ, ನೆನ್ನೆನೂ ಹಾಗೆ ಕಾಣಿಸ್ತಿದೆ ಕಣೆ. ಮತ್ತೆ ಕನ್ಫ್ಯೂಸ್ ಮಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಹೇಳು? ನೋಡು ಸೀನಾ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದೇ ಏನು ಮಾಡ್ತೀಯಾ ಹೇಳು ಅಂತ ಕೇಳ್ತಿದ್ದೀನಲ್ಲ, ಏನು ಮಾಡೋಕ್ಕಾಗುತ್ತೆ? ನಾನು ಆಗ್ಲಿಂದ ಹೇಳ್ತಾ ಇಲ್ವಾ ನಿನಗೆ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅಂದ್ರೆ ನಿನ್ಗೆ ಹೇಗೋ ಹೇಳಿ? ಅಯ್ಯೋ ಅದೆಲ್ಲ ಬಿಟ್ಟಾಕು. ಏನು ಇವತ್ತು ಯಾವತ್ತೂ ಕೇಳ್ದಿರೋ ಪ್ರಶ್ನೆ ಇಷ್ಟು ಸಲ ರಾಗ ಹೇಳ್ಕೊಂಡು ಕೇಳ್ತಿದ್ಯಾ? ಏನು ಸಮಾಚಾರ? ಯಾಕಂದ್ರೆ ನೀನು ನನ್ನ ಫ್ರೆಂಡ್ ಅಲ್ವಾ, ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತೀಯ, ಅದಕ್ಕೆ. ಈಗ ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ನಿನ್ನ ಒಪಿನಿಯನ್ನ ಕೇಳೋದೇ ಬಿಟ್ಬಿಡ್ತೀನಿ. ಮತ್ತ್ಯಾಕೆ ಹೇಗೆ ಕಾಣಿಸ್ತಿದ್ದೀನಿ ತನ್ನ ಹತ್ರನೇ ಕೇಳ್ತಿದೀಯಾ? ನಿನ್ನ ಉರ್ಸೋಕ್ಕೆ ಕಣೋ. ನಾನು ಉರ್ಸಕ? ಕಿಸಿ ಆಗ್ಬಿಟ್ಟು ಯಾಕೆ ನಗ್ತಾ ಇದೆಯಾ ಅಂತ ಹೇಳು. ಅಲ್ಲ ಕಡೆ, ನಾನು ಉರ್ಸಾಕೆ ಅಂತ ಬತ್ತೀಯ, ನೀನೇ ಕೊನೆಗೆ ಹುರ್ಕೊಂಡು ಒಯ್ತೀಯ. ಅದೆಲ್ಲ ಬಿಡು. ನೋಡು, ಈ ನೆಕ್ಲೆಸ್ ಹೇಗಿದೆ ಅಂತ ಹೇಳು. ರೌಂಡ್ ಆಗಿದೆ. ನಾನು ಹೇಗಿದೆ ಅಂತ ಕೇಳಿತು, ಯಾವ ಆಕಾರದಲ್ಲಿದೆ ಅಂತ ಕೇಳಲಿಲ್ಲ. ಡಬ್ಬ ಥರ ಇದೆ. ಚೆನ್ನಾಗಿಲ್ಲ. ಮೀನಾ, ಅದು ಸ್ವಲ್ಪ ಬಿಚ್ಕೊಡು, ಇಲ್ಲಿ ಕೈಗೆ ನೋಡ್ತೀನಿ. ವಾ ಏನಂದ, ಏನು ಚಂದ, ಸೂಪರ್. ನಿಜವಾಗ್ಲೂ ಹೇಳೋ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನೋ ಸೀನಾ? ನಿನಗೇನೆ ಬಂತು ಚೆನ್ನಾಗಿ ಕಾಣಕ್ಕೆ? ನಾನು ಹೇಳಿದ್ದು ಈ ನೆಕ್ಲೆಸ್ ಚೆನ್ನಾಗಿದೆ ಅಂತ. ಆಗ್ಲೇ ಒಂಚೂರು ಚೆನ್ನಾಗಿಲ್ಲ ಅಂದೆ. ಆಗ ಇದು ನಿನ್ನ ಕುತ್ತಿಗೆ ಮೇಲಿತ್ತು, ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಈಗ ನನ್ನ ಕೈಗೆ ಸೇರಿದೆಯಲ್ಲ, ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ನೋಡು. ನಿನಗೆ ಉರಿ ಅದಕ್ಕೆ ಈ ತರ ಹೇಳ್ತಾ ಇದೀಯಾ? ಅಯ್ಯೋ ಉರಿಯಲ್ಲ ಕಣೆ, ಮೊದಲು ಸತ್ಯನ ಅರಿ, ಆಮೇಲೆ ಮಾತಾಡೋ. ನೀನು ಹೇಳಿದ್ದೆ ಸತ್ಯ, ಹೇಳಿದ್ದೆ ಸರಿನಾ? ನೋಡು ಮೀನಾ, ಈಗ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನೀನೇನಾದ್ರೂ ಹೋಗ್ತೀಯಾ ಹೇಳು? ನಾನಲ್ಲ, ನನ್ನ ಎಕ್ಟರ್ನು ಇಡಲ್ಲ. ಸೇಮ್ ಈ ನೆಕ್ಲೆಸು ಹಾಗೇನೆ ನೋಡು. ಮರ್ಯಾದೆ ಇಲ್ದಿರೋ ಜಾಗ ಅಂದ್ರೆ ನೀನ್ ಕತ್ತಿಗೆ ಸೇರೋದಿಲ್ಲ, ಅದಕ್ಕೆ ನನ್ನ ಹತ್ರ ಬಂದ್ಬಿಟ್ಟಿದೆ. ಅದು ಬಂದಿಲ್ಲ, ಅದು ನಾನು ನಿನ್ ಕೈ ಕೊಟ್ಟಿದ್ದು. ಕೊಡ ಇಲ್ಲಿ. ಸ್ಟಾಪ್ ಮೀನಾ, ಸ್ಟಾಪ್, ರುಕೋ ಜರ. ಈ ನೆಕ್ಲೆಸ್ ಕೈ ಇರೋದು ಈ ಹುಲಿ ಕೈಲಿ ಅಷ್ಟು ಸುಲಭವಾಗಿ ಸಿಗಲ್ಲ. ಮರ್ಯಾದೆಯಿಂದ ಆ ನೆಕ್ಲೆಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ. ಲೇ ಮೀನಾ, ನೆಕ್ಲೆಸ್ ಹಾಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು ಕಣೆ. ನಿನ್ನೊಂಥವ್ರೆಲ್ಲ ಈ ನೆಕ್ಲೆಸ್ ಹಾಕಿದ್ರೆ ಈ ನೆಕ್ಲೆಸ್ಗೆ ಬೆಲೆ ಇರಲ್ಲ. ಯಾಕಿರಲ್ಲ? ಇದ್ರ ಬೆಲೆ ಎಷ್ಟಿತ್ತೋ ಅಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಗೊತ್ತಾ? ಇದಕ್ಕೆ ಬೆಲೆ ಇದೆ, ನಿನಗೆ ಬೆಲೆ ಇಲ್ಲ ಅಂತ ಹೇಳಿದ್ದು. ನೀನ್ ಹಾಕೊಂಡ್ರೆ ಇದಕ್ಕಿರೋ ಬೆಲೆ ನೀನು ಎಕ್ಕುಟ್ಟು ಹೋಗ್ಬಿಡುತ್ತೆ ಮೀನಾ. ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ನನ್ನ ನೆಕ್ಲೆಸ್ ಕೊಡು. ಕೊಡಲ್ಲ ಅಂದ್ರೆ ಕೊಡಲ್ಲ ಕಣೆ. ನೀನ್ ಏನ್ ಮಾಡ್ತೀಯೋ ಮಾಡ್ಕೋ, ಇದನ್ನ ಮಾರ್ಬಿಟ್ಟೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಬಿಡ್ತೀನಿ. ಅದನ್ನೇನಾದ್ರೂ ನೀನ್ ಮಾರಕ್ ಹೋದ್ರೆ ಪಕ್ಕ ಜೈಲ್ಗೆ ಹಾಕ್ತಾರೆ. ಯಾಕಂದ್ರೆ ಅದು ಡೂಪ್ಲಿಕೇಟ್. ಖಿಲಾಡಿ ಜೋಡಿ.